ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತ ಮಿತ್ರರೇ, ಕಳೆದ 2 ವರ್ಷಗಳಿಂದ ಬೆಂಗಳೂರು ನಗರಕ್ಕೆ ನಮಗೆ ತಿಳಿದ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸ ಇರತಕ್ಕಂಥ ನಗರ. ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಈ ರೀತಿ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ. ಆದರೆ ಕಳೆದ 2 ವರ್ಷದಿಂದ ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಈ ಗುಂಡಿಗಳ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾನೇ ಇದೆ. ಇತ್ತೀಚೆಗೆ ಅದು ಬಹಳ ಅತಿರೇಕಕ್ಕೆ ಹೋಗಿ ಮುಟ್ಟಿದೆ. ಅದಕ್ಕೆ ಕಾರಣ ಬೆಂಗಳೂರಿನ ಜನತೆ ಸಾಕಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ. ಆದರೆ ಏನು ಕಳೆದ 2 ಬಾರಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು 2 ಬಾರಿ ಕೂಡ ಗಡುವನ್ನು ಕೊಡ್ತಾರೆ. ಇಷ್ಟು ಟೈಮ್ ಫ್ರೇಮಲ್ಲಿ ನಾನು ಇವೆಲ್ಲ ಗುಂಡಿ ಮುಚ್ಚತಕ್ಕಂಥದ್ದು, ಈ ರಸ್ತೆಗಳ ಸಮಸ್ಯೆನ ಆಲಿಸ್ತೇನೆ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಇದು 2ನೇ ಗಡುವು ಅವ್ರು ಕೊಡ್ತಾ ಇರೋವಂಥದ್ದು. ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ರಸ್ತೆಗಳಲ್ಲಿ 13,000 ಅಷ್ಟು ಗುಂಡಿ ಬಿದ್ದಿದೆ ಅಂತಕ್ಕಂಥದ್ದು ಹಲವಾರು ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ. ನಮ್ಮೆಲ್ಲರಿಗೂ ತಿಳಿದಾಗೆ ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾತಕ್ಕೋಸ್ಕರ ಈ ಸುದ್ದಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ತಿರುವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದಾದರೆ, ಬೆಂಗಳೂರು ನಗರ ಅಂದರೆ ಮೊದಲು ನಾವು ಒಂದು ಗ್ಲೋಬಲ್ ರೆಕಗ್ನಿಷನ್ ಅಂತಕ್ಕಂಥದ್ದನ್ನ ಥ್ರೂ ಗ್ಲೋಬಲ್ ಐಟಿಬಿಟಿ ಸೆಕ್ಟರ್ಸ್ ಇರ್ಬೋದು, ಯೂನಿಕಾರ್ನ್ ಕೆಲವೊಂದಷ್ಟು ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು, ತುಂಬ ಜನ ಇವತ್ತು ಇಲ್ಲಿ ಕಂಪ್ನೀಸ್ಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ 93 ಮಿಲಿಯನ್ ಸ್ಕ್ವೇರ್ ಫೀಟ್ ಅಷ್ಟು ವರ್ಕ್ ಸ್ಪೇಸಸ್ಸು ಇಲ್ಲಿ ಸ್ಥಾಪನೆ ಆಗಿದೆ. ಅದರಲ್ಲಿ ನಿಮಗೆ ವಿಪ್ರೋ ತಗೊಳ್ಳಿ, ಆಕ್ಸೆಂಚರ್ ತಗೊಳ್ಳಿ, ಇನ್ಫೋಸಿಸ್ ತಗೊಳ್ಳಿ, ಗೂಗಲ್ ತಗೊಳ್ಳಿ, ಅಮೆಝಾನ್ ತಗೊಳ್ಳಿ, ಈ ಥರ 100 ಕಂಪ್ನಿಗಳು ಇವತ್ತು ಔಟರ್ ರಿಂಗ್ ರೋಡಲ್ಲಿದೆ. ಅಲ್ಲಿ ಒನ್ ಆಫ್ ದ ಕಂಪ್ನಿ, ಐ ಥಿಂಕ್ ಇಟ್ಸ್ ಕಾಲ್ಡ್ ಎಸ್ ಬ್ಲ್ಯಾಕ್ ಬಕ್ ಅಂತನಾ, ಬ್ಲ್ಯಾಕ್ ಬಕ್ ಕಂಪ್ನಿ CEO, ಐ ಥಿಂಕ್ ಹಿಸ್ ನೇಮ್ ಇಸ್ ರಾಜೇಶ್ ಅವರು ಟ್ವೀಟ್ ಮಾಡ್ತಾರೆ, ಹೇಳ್ತಾರೆ ಒಂದು ಪಾಯಿಂಟಲ್ಲಿ, ನೋಡಿ ನಾನು 2015ರಿಂದ ಈ ಕಂಪ್ನಿ ನಾನು ಔಟರ್ ರಿಂಗ್ ರೋಡಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಜನ ನಮ್ಮ ಎಂಪ್ಲಾಯೀಸು ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತಾರೆ, ಪ್ರತಿನಿತ್ಯ ಬರೋದಕ್ಕೆ 2 ಗಂಟೆ ಬೇಕು, ಹೋಗೋದಕ್ಕೆ 2 ಗಂಟೆ ಬೇಕು. ಅದ್ರ ಮಧ್ಯ ಈ ಪಾಟೋಲ್ಗಳ ಸಮಸ್ಯೆ, ಪ್ಲಸ್ಸು ಮೆಟ್ರೋ ಅಲ್ಲೇನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಐ ಥಿಂಕ್ ಸಿಲ್ಕ್ ಬೋರ್ಡು ಆ ಭಾಗದಲ್ಲಿ ಏನೊಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನಾವು ಬಹುಶಃ ತಮ್ಮ ಮೀಡಿಯಾಗಳಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ, ತುಂಬ ತಾವು ಕೂಡ ಫುಟೇಜ್ಗಳನ್ನ ತೋರಿಸ್ತಾ ಇರ್ತೀರಿ. ಒಂದು ಕಡೆ ಪಾಟೋಲ್ಸ್ಗಳು, ಇನ್ನೊಂದು ಕಡೆ ಈ ಫುಟ್ಪಾತ್ ಅಂತಕ್ಕಂಥದ್ದು ರಸ್ತೆಗಳಲ್ಲಿ ಆ್ಯಕ್ಚುಲಿ ಪ್ರಮುಖವಾದಂಥ ಒಂದು ಫುಟ್ಪಾತ್ ಇರಬೇಕಾಗಿದೆ, ಪ್ರಮುಖವಾದಂಥ ಅಂಶ ಅದು ಜನಗಳು ಓಡಾಡಲಿಕ್ಕೆ, ಒಂದು ನಡೆದಾಡಲಿಕ್ಕೂ ಕೂಡ ಅಲ್ಲಿ ಇವತ್ತು ಫುಟ್ಪಾತ್ ಅನ್ನೋದು ಕೂಡ ಕಾಣ್ತಾ ಇಲ್ಲ. ಇನ್ನೊಂದು ಕಡೆ ಈ ಮಣ್ಣು, ಇವೆಲ್ಲ ಧೂಳು ಗೀಳು ಇವೆಲ್ಲ ಪ್ರತಿನಿತ್ಯ ಈ 2 ವೀಲರ್ಸಲ್ಲಿ ಟ್ರಾವೆಲ್ ಆಗ್ತಕ್ಕಂಥ ಎಂಪ್ಲಾಯೀಸ್ಗೆ ಎಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ನಾವು ಇದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ವಿ ವುಡ್ ವಾಂಟ್ ಟು ಶಿಫ್ಟ್ ಅವರ್ ಕಂಪ್ನಿ ಬೇಸ್ ಟು ಸಮ್ ಅದರ್ ಪ್ಲೇಸ್ ಅಂತಕ್ಕಂಥದ್ದು ಅವರು ಒಂದು ಟ್ವೀಟ್ ಮಾಡ್ತಾರೆ. ಅದಾದಮೇಲೆ ಇದು ನ್ಯಾಷನಲ್ ಲೆವೆಲಲ್ಲಿ ಬಹಳ ಡಿಬೇಟ್ಗಳಾಗುತ್ತೆ, ಭಾಳ ಚರ್ಚೆಗೆ ಗ್ರಾಸ ಆಗ್ತಕ್ಕಂಥ ಟಾಪಿಕ್ ಇದು ಫ್ರಮ್ ಪಾಸ್ಟ್ ಕಪಲ್ ಆಫ್ ಡೇಸ್. ಇದು ನಾನು ಇಲ್ಲಿ ಹೇಳುವಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ಬೆಂಗಳೂರು ಅಂದರೆ ಒಂದು ಕಡೆ ಗ್ಲೋಬಲ್ನ IT ಸೆಕ್ಟರ್ಗೆ ಪ್ಲಸ್ಸು ಸ್ಟಾರ್ಟಪ್ ಕಂಪ್ನೀಸ್ಗಳಿಗೆ ಇದು ಒಂದು ರೀತಿ ಎಲ್ಲರೂ ಕೂಡ
ಬೆಂಗಳೂರು ನಗರವನ್ನು ಆಯ್ಕೆ ಮಾಡ್ಕೊಂಡು ಬಂದು ಕೂತಿರ್ತಕ್ಕಂಥವ್ರು ಈ ಕಂಪ್ನಿಗಳು. ಬಟ್ ವಾಟ್ ಹ್ಯಾಸ್ ಗೌರ್ಮೆಂಟ್ ಡಿಲಿವರ್ಡ್? ಯಾವ ರೀತಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕಾಗಲಿ ಅಥವಾ ಮತ್ತೊಂದಷ್ಟು ಕಂಪ್ನಿಗಳನ್ನ ಕರೆ ತಗೊಂಡು ಬರ್ತಕ್ಕಂಥದ್ದಾಗಲಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡ್ತಾರೆ ಸರ್ಕಾರ. ಬಟ್ ಆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಾಗ ಎಷ್ಟೋ ಜನ CEOs ಇವತ್ತು ನಿಮಗೆ ಈ ವೈಟ್ ಫೀಲ್ಡ್ ಇರ್ಬೋದು ಅಥವಾ ಸರ್ಜಾಪುರ ಇರ್ಬೋದು, ಈ ಭಾಗದಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೆ ಇದು ಔಟರ್ ರಿಂಗ್ ರೋಡ್. ಬಟ್ ಅವರು ಟ್ರಾವೆಲ್ ಆದಂಥ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಕಂಪ್ನಿಗಳನ್ನ ಬೇಸ್ ಮಾಡಬೇಕು ಅನ್ನೋದಾದರೆ ನಮ್ಮ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು, ಯಾವ ರೀತಿಯಾದಂಥ ರಸ್ತೆಗಳು, ಬೇಸಿಕ್ ಫೆಸಿಲಿಟೀಸ್ ನಾವು ಹೇಳ್ತಾ ಇರೋದು ಅದು ಕೂಡ ನಾವು ಬೆಂಗಳೂರು ನಗರದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಬ್ಲ್ಯಾಕ್ ಬಕ್ ಅಂತ ಕಂಪನಿ CEO ಇವತ್ತೇನು ಟ್ವೀಟ್ ಮಾಡಿದ್ದಾರೆ, ಬಹುಶಃ ಔಟರ್ ರಿಂಗ್ ರೋಡ್ನ ಕಂಪನೀಸ್ ಅಸೋಸಿಯೇಷನ್ ಅವರು ಈಗಾಗಲೇ BBMPಗೆ ಮತ್ತು ಸರ್ಕಾರದ ಗಮನವನ್ನು ಹಲವಾರು ಬಾರಿ ಸೆಳೆದಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಕಂಪ್ನೀಸು ನಿರಂತರವಾಗಿ ಕೂತಂಥ ಸಂದರ್ಭದಲ್ಲಿ ಅವರ ಅಸೋಸಿಯೇಷನ್ ಏನು ಮಾಡ್ಕೊಂಡಿದ್ದಾರೆ, ನಮಗೆ ಈ ರೀತಿ ಪ್ರತಿನಿತ್ಯ ಸಮಸ್ಯೆ ಆಗ್ತಾ ಇದೆ, ಈ ಸಮಸ್ಯೆನ ಎದುರು ನೋಡ್ತಾ ಇದ್ದೀವಿ, ಇದನ್ನು ಅಡ್ರೆಸ್ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮುಂದೆ ಬಂದಿದೆ. ಆದರೆ ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಒಂದು ಗುಂಡಿಯನ್ನು ಮುಚ್ಚತಕ್ಕಂಥ ಕೆಲಸನೂ ಕೂಡ ಸರ್ಕಾರದ ಕಡೆಯಿಂದ ಆಗಿಲ್ಲ. ಐ ಥಿಂಕ್ ಫ್ರಮ್ ಪಾಸ್ಟ್ 3 years 3 ವರ್ಷದಿಂದ ಐ ಥಿಂಕ್ ಒಮ್ಮೆ BBMP ಕಡೆಯಿಂದ ಒಂದು 7 ಕೋಟಿ ರೂಪಾಯಿ ಅಷ್ಟೇನೋ ಹಣ ಹೂಡಿಕೆ ಮಾಡಿದ್ರು ಅಂತ ಕೇಳಿದೆ ಪಾಟ್ ಹೋಲ್ಸ್ನ ಕವರಪ್ ಮಾಡೋದಕ್ಕೆ. ಮತ್ತೆ 12.5 ಕೋಟಿ ಅಂತ ನೋಡಿದ್ದೇನೆ ಮುಂದಿನ ವರ್ಷ. ಈಗ ಹೊಸದಾಗೆ 2ನೇ ಗಡುವಿದು, ಮೊದಲನೇ ಗಡುವು ಮುಗಿದೋಗಿದೆ. ಆ ಗಡುವು ಅದು ಎಲ್ಲಿಗೆ ಹೋಯ್ತೋ, ಆ ಟೈಮ್ ಲೈನು, ಆ ಟೈಮ್ ಫ್ರೇಮು ಅದು ಎಲ್ಲಿಗೆ ಹೋಗಿ ತಲುಪ್ತೋ ನಮಗೆ ಗೊತ್ತಿಲ್ಲ. ಈಗ ಇದು 3ನೇ ಗಡುವು 1100 ಕೋಟಿ ರೂಪಾಯಿಯಷ್ಟು ಫಂಡ್ ಅಲೋಕೇಶನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅವರೇ ಬೆಂಗಳೂರಿನ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಹೇಳ್ಕೊಂಡಿದ್ದಾರೆ. ಅದೇನೋ ಎಷ್ಟನ್ನ ಗಡುವು, ಇನ್ನೊಂದು 2 months ಗಡುವಲ್ಲ, ಬೈ ನವೆಂಬರ್. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಇನ್ನೊಂದು 2 ತಿಂಗಳಲ್ಲಿ ಇದೆಲ್ಲ ಪಾಟ್ ಹೋಲ್ಸ್ಗಳನ್ನೆಲ್ಲ ಅಡ್ರೆಸ್ ಮಾಡ್ತೀವಿ. ಪ್ಲಸ್ ಒಂದಷ್ಟು ವೈಟ್ ಟ್ಯಾಪಿಂಗು, ರಸ್ತೆಗಳಿಗೆ ಇವೆಲ್ಲ ಕೂಡ ನಾವು ದುಡ್ಡನ್ನು ಕೊಡ್ತೇವೆ, ಫಂಡ್ ಅಲೋಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಅಗೇನು ಒಂದು ನಿನ್ನೆ ದಿನ ಕೂಡ ಒಂದು ನ್ಯಾಷನಲ್ ಮೀಡಿಯಾನಲ್ಲಿ ಯಾರೋ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಸ್ಟ್ ಒಂದು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಇಂಟರ್ವ್ಯೂ ಮಾಡ್ತಾರೆ, ನಾನು ಕೂಡ ನೋಡಿದೆ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಪಾಪ ಯಾರೋ ಅಸಹಾಯಕರಾಗಿ ಕಂಪ್ನಿಗಳು ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡಾಗ ನಾ ಬೇರೆ ಕಡೆ ಬೇಸೌಟ್ ಮಾಡ್ತೀನಿ ಅಂತ ಹೇಳಿದಾಗ, ನೀವು ಒಂದು ಸರ್ಕಾರದಲ್ಲಿ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನೀವು ಅವ್ರಿಗೆ ಯಾವ ರೀತಿ ನಿಮ್ಮ ಹೇಳಿಕೆ ಮೂಲಕ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು, ನಿಮ್ಮ ಜವಾಬ್ದಾರಿ ಅಲ್ವಾ ಅದು. ಆದರೆ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಯು ಕೆನಾಟ್ ಬ್ಲ್ಯಾಕ್ ಮೇಲ್ ಮೀ, ಯು ಕೆನಾಟ್ ಬ್ಲ್ಯಾಕ್ ಮೇಲ್ ದ ಗೌರ್ಮೆಂಟ್. ಇಫ್ ಯು ವಾಂಟ್ ಟು ಗೋ ಯು ಕ್ಯಾನ್ ವಾಕ್ ಔಟ್ ಫ್ರಮ್ ಹಿಯರ್. ಈ ಹೇಳಿಕೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ಒಂದು ನ್ಯಾಷನಲ್ ಮೀಡಿಯಾನ ಒಂದು ಸಂದರ್ಶನದಲ್ಲಿ. ನೆನ್ನೆ ಗಾಡೀಲಿ ಹೋಗ್ಬೇಕಾದ್ರೆ ಅದನ್ನು ನಾನು ನೋಡಿದ್ದೀನಿ. ಈಗ ಇದನ್ನೇ ಮುಂದಿಟ್ಕೊಂಡು ಏನಾಗಿದೆ, ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಮುಖ್ಯಮಂತ್ರಿಗಳು, ಒಂದಷ್ಟು ಮಂತ್ರಿಗಳು ಬನ್ನಿ ವೈಜಾಗ್ಗೆ ಬನ್ನಿ ಅಂತ ಚಂದ್ರಬಾಬು ನಾಯ್ಡು ಅವರ ಸುಪುತ್ರರು ನಾರಾ ಲೋಕೇಶ್ ಅವರು, ನಾವು ತುಂಬೃದಿನ ಸ್ವಾಗತ ಮಾಡ್ತೀವಿ, ಭೂಮಿ ಕೊಡ್ತೀವಿ, ವಿದ್ಯುತ್ ಕೊಡ್ತೇವೆ, ಜೊತೆಯಲ್ಲಿ ನಿಮ್ಗೆ ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ ಬೈಕೆ ಇದೆ ಸಂಪೂರ್ಣಗೊಳಿಸ್ತೇವೆ ಬನ್ನಿ ಅಂತಕ್ಕಂಥದ್ದು ಓಪನ್ ಆಗಿ ಆಹ್ವಾನ ಕೊಡ್ತಾರೆ. ಅವರು ಈಸ್ ಓಪನ್ಲಿ ಇನ್ವೈಟಿಂಗ್ ಕಂಪನೀಸ್. ಬೆಂಗಳೂರಿಂದ ಇವತ್ತು ಈ ರೀತಿ ಕಂಪನಿಗಳು ವಾಕೌಟ್ ಆಗಿ ಬೇರೆ ಬೇರೆ ಅಕ್ಕಪಕ್ಕ ರಾಜ್ಯಗಳಿಗೆ ಹೋಗುವಂಥ ಸನ್ನಿವೇಶ ಕ್ರಿಯೇಟ್ ಆದರೆ, ಔಟರ್ ರಿಂಗ್ ರೋಡಲ್ಲಿ ಇರೋವಂಥ ಈ ಮೇಜರ್ ಕಂಪ್ನೀಸ್ ಇವ್ರ ಮೂಲಕ ಸರ್ಕಾರಕ್ಕೆ ಬರ್ತಾ ಇರುವಂಥದ್ದು ಪ್ಲಸ್ BBMPಗೆ ಬರ್ತಾ ಇರೋವಂಥ ಆದಾಯಗಳು ಥ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಅದರ್ ಫಾರ್ಮ್ಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ಸ್ ಹತ್ತತ್ರ 850 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಭರ್ತಿ ಆಗ್ತಾ ಇದೆ ಈ ಕಂಪ್ನಿಗಳ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗಳು. ಇದರಿಂದ ದೇಶದ ಆರ್ಥಿಕ ಸ್ಥಿರತೆ,
ಪ್ಲಸ್ಸು ಎಕನಾಮಿಕಲ್ ಕಂಡೀಷನ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇವತ್ತು ಏನು ಈ ಕಂಪ್ನೀಸ್ ಕಡೆಯಿಂದ ಒಂದು ಕಡೆ ಕೇಂದ್ರಕ್ಕೂ ಮಾಡ್ತಾ ಇದ್ದಾರೆ, ಒಂದು ಕಡೆ ನಮ್ಮ ರಾಜ್ಯಕ್ಕೂ ಮಾಡ್ತಾ ಇದ್ದಾರೆ. ಇವರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು, ಅಥವಾ ಇನ್ನಷ್ಟು ಕಂಪ್ನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು. ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಅಂತ ಹೇಳ್ತಾರಂತೆ. ಅದನ್ನು ನಾವು ನೋಡಿದ್ದೀವಿ. ಇನ್ನೊಂದು ಕಡೆ ಎಷ್ಟೋ ಪ್ರಕರಣಗಳು ಈಗ ಟೂ ವೀಲರ್ಸ್, ಎಸ್ಪೆಷಲಿ ಟೂ ವೀಲರ್ಸ್ ನಾನು ಹೇಳೋದು, ಈ ಗುಂಡಿಗಳನ್ನ ದಿನನಿತ್ಯ ಓಡಾಡಬೇಕಾದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸಾಕಷ್ಟು ಅಪಘಾತಗಳಾಗಿ ಬಹಳ ಜನ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥ ವಿಚಾರ. ಇದು ಇವತ್ತು ಗುಂಡಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ. ಇನ್ನು ಸಾಲಿಡ್ ವೇಸ್ಟ್ ಬಗ್ಗೆ ಮಾತನಾಡೋದಾದರೆ, ಪ್ರತಿ ವರ್ಷವೂ ಕೂಡ ಪ್ರತಿದಿನ 5,500 ಇಂದ 6,000 ಟನ್ನಷ್ಟು ಸಾಲಿಡ್ ವೇಸ್ಟ್ನ ಜನರೇಟ್ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ. ಪ್ರತಿ ವಾರ್ಡ್ಗಳಲ್ಲೂ ಇಷ್ಟಿಷ್ಟು ಅಂತ ಉತ್ಪಾದನೆ ಆಗ್ತಾ ಇದೆ. ವರ್ಷಕ್ಕೆ ನೀವು ಒಂದು ಬಡ್ಜೆಟನ್ನು ಇಟ್ಟಿದ್ದೀರಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ಬಡ್ಜೆಟ್ನ ಇಟ್ಟಿದ್ದೀರಿ. ಎಷ್ಟು? 1,600 ಕೋಟಿ ರೂಪಾಯಿ ಮೊದಲನೇ ವರ್ಷ, ಮತ್ತೆ 1,600 ಕೋಟಿ ರೂಪಾಯಿ ಎರಡನೇ ವರ್ಷ, ಮತ್ತೆ 1,400 ಕೋಟಿ ರೂಪಾಯಿ ಮೂರನೇ ವರ್ಷ. ಟೋಟಲಿ 4,600 ಕೋಟಿ ರೂಪಾಯಿಯಷ್ಟು ಬಡ್ಜೆಟನ್ನು, ದುಡ್ಡನ್ನು, ಹೂಡಿಕೆಯನ್ನು ಮಾಡಿದ್ದೀರಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ. ಇದನ್ನು ಯಾವ ರೀತಿ ಸಮರ್ಪಕವಾಗಿ ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ದುಡ್ಡೇನೋ ಇವತ್ತು ತೋರಿಸ್ಕೊಂಡಿದ್ದೀರಿ ಎವ್ರಿ ಫೈನಾನ್ಷಿಯಲ್ ಇಯರ್. ಬಟ್ ಎಲ್ಲಿ ಹೋಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು? ಪ್ರತಿ ವಾರ್ಡ್ಗಳಲ್ಲೂ ಹೋಗಿ ನೋಡಿದ್ರೆ ಇವತ್ತು ಅಲ್ಲೇ ಕೊಳತು ನಾರ್ತಾ ಇದೆ, ಸಂಪೂರ್ಣ ವೇಸ್ಟು ಅಲ್ಲೇ ಕೊಳತು ನಾರ್ತಾ ಇದೆ. ಅದನ್ನು ಯಾವ ರೀತಿ ನೀವು ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀರಿ? ಈ ದುಡ್ಡು ಎಲ್ಲಿ ಹೋಗಿದೆ? ಇದು ಕೂಡ ಇವತ್ತು ಸಾರ್ವಜನಿಕರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ಬಹಳ ಗಂಭೀರವಾದಂಥ ವಿಚಾರ ಇದೆ. ಯಾಕೆಂದರೆ ಇದರಿಂದ ನಿಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳೇನು? ವಯಸ್ಸಾದಂಥವರು ಮಕ್ಕಳು ಪ್ರತಿನಿತ್ಯ ಆ ವಾರ್ಡ್ಗಳಲ್ಲಿ ಅವ್ರ ಮನೆಗಳಿಗೆ ಹೋಗಬೇಕಾದ್ರೆ ಅದನ್ನು ದಾಟೆ ಹೋಗಬೇಕು, ಏನು ಹಾರ್ಕಂಡೇನು ಮನೆಗೆ ಹೋಗಿ ಕೂರಕ್ಕಾಗಲ್ಲ. ಅವರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? ಜೊತೆಯಲ್ಲಿ ಇಷ್ಟೆಲ್ಲ ಬೆಂಗಳೂರಿನ ನಾಗರಿಕರ ಮೇಲೆ ನೀರಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ, ಹಾಲಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ, ಇನ್ನು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ, ಗಾರ್ಬೇಜ್ ಸೆಸ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಿ. ಮೆಟ್ರೋ ಹೇಳ್ದಂಗೆ ಮೆಟ್ರೋ ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ, ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಮೆಟ್ರೋಗೂ ಕೂಡ ಇವತ್ತು ಬೆಲೆಯನ್ನು ಏರಿಕೆ ಮಾಡ್ಕೊಂಡಿದ್ದೀರಿ 76%. ಇಷ್ಟೆಲ್ಲ ನೀವು ಹಂತ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಐ ಥಿಂಕ್ ಒಂದು 19-20 ವಿಚಾರಗಳು ಇರಬೇಕದು. ಹೋಗ್ತಾ ಹೋದರೆ ಲಿಸ್ಟೇ ಇಷ್ಟು ದೊಡ್ಡ ಇದೆ. ಪ್ರತಿ ವಿಚಾರದಲ್ಲೂ ನೀವು ಬೆಂಗಳೂರಿನ ನಾಗರಿಕರ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಬೆಂಗಳೂರಿನ ನಾಗರಿಕರ ಕಾಂಟ್ರಿಬ್ಯೂಷನ್ನು ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೋರ್ ದೆನ್ 30% ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಆಸ್ ಟ್ಯಾಕ್ಸ್ ಪೇಯರ್ಸ್. ಇಷ್ಟೆಲ್ಲ ಟ್ಯಾಕ್ಸನ್ನು ಕಟ್ತಾ ಇರ್ತಕ್ಕಂಥ ಬೆಂಗಳೂರಿನ ನಾಗರಿಕನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸು, ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು ಏನು? ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್? ಏನು ಇಲ್ಲಿವರೆಗೂ ಏನು ಪ್ರಾವಿಷನ್ ಮಾಡ್ಕೊಂಡು ಬಂದಿದ್ದೀರಿ? ಏನು ಕೊಡ್ಲಿಕ್ಕಾಗಿಲ್ಲ ನೀವು ಇಲ್ಲಿವರೆಗೂ. ಇವತ್ತು ಇದೇ ರೀತಿ ಆಗ್ತಾ ಹೋದರೆ, ಈ ಕಂಪ್ನಿಗಳು ಇಲ್ಲಿಂದ ಹೊರಗಡೆ ಹೋದರೆ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ವಿ ವಿಲ್ ಬಿ ಇನ್ ಅ ವೆರಿ ವೆರಿ ಬ್ಯಾಡ್ ಸ್ಟೇಟ್. ಉದ್ಯೋಗಗಳು ಜೊತೆಯಲ್ಲಿ ಇವತ್ತೇನು ನಿಮಗೆ ಉತ್ಪಾದನೆ ಆಗ್ತಾ ಇದೆ, ಇಷ್ಟೆಲ್ಲ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ನಿಂತು ಹೋಗ್ತದೆ. ಇದಕ್ಕೆ ಏನು ಪ್ರಿವೆಂಟಿವ್ ಮೆಜರ್ಸ್ನ, ಏನು ಆ್ಯಕ್ಷನ್ಸ್ನ ತಗೊಳ್ತಾ ಇದ್ದಾರೆ ಈ ಸರ್ಕಾರ? ಜೊತೆಯಲ್ಲಿ ಏನಾದರೂ ಒಂದು ಏನು ಹೊಸದಾಗೆ ದೇವರಾಜಣ್ಣ ಅವರು ಹೇಳ್ದಂಗೆ ಇವತ್ತು ಸೆಪ್ಟೆಂಬರು, ನವೆಂಬರ್ಗೆ ಏನೋ ಒಂದು ಮತ್ತೆ 2ನೇ ಗಡುವು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ರಾಜ್ಯವ್ಯಾಪ್ತಿ ಮಾಧ್ಯಮಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇವತ್ತು ಚರ್ಚೆಯಲ್ಲಿದೆ. ಬಟ್ ಇದು 2 ತಿಂಗಳಲ್ಲಿ ಇದೆಲ್ಲವೂ ಕೂಡ ರಿಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಕೈಯಲ್ಲಿ ಆಗುತ್ತಾ? ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ
ಯಾವ್ಯಾವ ರೀತಿ 3 ಅಡಿ 4 ಅಡಿ 5 ಅಡಿ ನೀರುಗಳು ಒಂದು ರೀತಿ ವೆನಿಸ್ ನಗರ ಥರ ಆಗೋಗ್ತಾ ಇದೆ ಬೆಂಗಳೂರು. ಇಟ್ಸ್ ಟೋಟಲಿ ಕನ್ವರ್ಟಿಂಗ್ ಇಂಟು ವೆನಿಸ್. ಇದಕ್ಕೆ ಯಾವ ರೀತಿ ಸರ್ಕಾರ ಮುಂದಿನ ಹೆಜ್ಜೆಗಳು, ನಡೆಗಳು, ಕ್ರಮಗಳು ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಇವತ್ತು ರಾಜ್ಯದ ಬೆಂಗಳೂರಿನ ನಾಗರಿಕರ ಒಂದು ಇವತ್ತೇನು ಪ್ರಶ್ನೆ ಮೂಡಿದೆ ಅವರ ಮನಸ್ಸುಗಳಲ್ಲಿ, ಅವ್ರಿಗೆ ಇದನ್ನು ಮುಂದಿಡಬೇಕಾಗ್ತದೆ. ಇದು ಸರ್ಕಾರದ ಕರ್ತವ್ಯವೂ ಹೌದು, ಜವಾಬ್ದಾರಿನೂ ಹೌದು. ಆದರೆ ಈ ರೀತಿ ಬೆಂಗಳೂರು ನಗರಕ್ಕೆ ಒಂದು ರೀತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬರುವಂಥದ್ದು, ಆ CEO ಬಂದು ನಿಂತಾಗ ಅಲ್ಲಿ ಇಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ರೀತಿ ಅವರು ರಸ್ತೆಗಳು, ಇವೆಲ್ಲ ಟ್ರಾಫಿಕ್ ಸಮಸ್ಯೆ ಅದನ್ನು ನೋಡ್ತಕ್ಕಂಥದ್ದು, ಪಾಟ್ ಹೋಲ್ಸ್ ನೋಡ್ತಕ್ಕಂಥದ್ದು, ಇವೆಲ್ಲ ಆದಾಗ ಎಲ್ಲಿಂದ ಇನ್ವೆಸ್ಟರ್ಸು ನಮ್ಮ ಬೆಂಗಳೂರು ನಗರಕ್ಕೆ ಇವರು ಕರೆ ತರಲಿಕ್ಕಾಗ್ತದೆ? ಏಕೆಂದರೆ ಮಾತೆತ್ತಿದ್ರೆ ಇವತ್ತು ನಾವು ಎಂಥ ಯುಗದಲ್ಲಿದ್ದೀವಿ ಅಂದರೆ, ಎಂಥ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅಂದರೆ, ವಿ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು AI ಸಿಟಿ ಆಗಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ ಇವತ್ತಿನ ಯುಗದಲ್ಲಿ. ಬಟ್ ಇಂಥ ಒಂದು AI ಸಿಟಿಯ ಒಂದು ಆಗಬೇಕಾಗಿರ್ತಕ್ಕಂಥ ಯುಗದಲ್ಲಿ ನೀವು ಈ ರೀತಿ ಒಂದು ಬೇಸಿಕ್ ಕಮ್ಯುನಿಟೀಸು ಇನ್ಫ್ರಾಸ್ಟ್ರಕ್ಚರ್ನ ನೀವು ಸರ್ಕಾರ ಪ್ರೊವೈಡ್ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡಬೇಕು. ಇದಕ್ಕೆ 6ನೇ ಪೊಸಿಷನಲ್ಲಿದೆ ವರ್ಲ್ಡಲ್ಲಿ. ಹಾಗಾಗಿ ಇದು ಇವತ್ತು ಪ್ರಮುಖವಾದಂಥ ಅಂಶ ನಾವು ಪ್ರಶ್ನೆ ಮಾಡಬೇಕಾದಂತು. ಪ್ಲಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ಇವತ್ತು ಹೇಳಿದ್ದೇವೆ. ಇದು ಕೂಡ ಸರ್ಕಾರ ಉತ್ತರ ಕೊಡಬೇಕು. ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಮೋಹನ್ ದಾಸ್ ಪೈ ಅವರು ಪ್ರಾಮಿನೆಂಟಾಗೆ ವಾಯ್ಸ್ ಔಟ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಮೇಡಮ್ ಅವರು ಕೂಡ ಶಿ ಈಸ್ ಬೀನ್ ಎ ಪ್ರಾಮಿನೆಂಟ್ ವಾಯ್ಸ್ ಆನ್ ದಿಸ್ ಇಶ್ಯೂ. ಇವತ್ತು ಅವ್ರು ಯಾರೂ ಕೂಡ ಅವ್ರ ಮನೆ ಕೆಲಸ ಕೇಳ್ತಾ ಇಲ್ಲ. ಇಲ್ಲಿ ಸರ್ಕಾರದ ಹತ್ರ ಅವರು ಯಾವುದೋ ಮನೆ ಕೆಲಸಕ್ಕೆ ಹೋಗಿರೋ ಅಂಥದ್ದಲ್ಲ. ಇದು ಸಾರ್ವಜನಿಕರ ಕೆಲಸ. ಸಾರ್ವಜನಿಕರಿಗೆ ತೊಂದರೆ ಆಗಬೇಕಾದಂಥ ಸಂದರ್ಭದಲ್ಲಿ, ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗಷ್ಟೇ ಇಲ್ಲಿ ಜವಾಬ್ದಾರಿ ಇಲ್ಲ, ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ. ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಸಿ ಟುಡೇ ಆಸ್ ಫಾರ್ ಆಸ್ ಮೈ ನಾಲೆಡ್ಜ್, ಮೋಹನ್ ದಾಸ್ ಪೈ ಅವರು ಈಸ್ ವರ್ತ್ ಅರೌಂಡ್ 54 ಬಿಲಿಯನ್ ಕಂಪನಿ. ಅದು ಅವ್ರ ಕಂಪ್ನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ಇದು ವಾಯ್ಸ್ ರೇಸ್ ಮಾಡ್ತಾ ಇರೋ ಅಂಥದ್ದಲ್ಲ. ಅವ್ರನ್ನ ನೀವು ಯಾವ ರೀತಿ ಅವರು, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಅದೇನೋ ಒಂದ್ಸಲಿ ಟೈಮ್ ಕೊಟ್ಟಿದ್ದನ್ನು ನಾನು ನೋಡಿದೆ. ಅವ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ಅದಾದಮೇಲೆ ಅದೇನೋ ಅವ್ರನ್ನ ಕೂರಿಸ್ಕೊಂಡು ಗಡುವು ಕೊಟ್ಟು ಮತ್ತಿನ್ನೊಂದು ಅಷ್ಟು ಆಫೀಸರ್ಸ್ಗೇನೋ ಲಿಂಕಪ್ ಮಾಡಿಕೊಟ್ರು ಅಂತ ಇವೆಲ್ಲ ವಿಷಯ ನಾನು ತಿಳ್ಕೊಂಡೆ. ಬಟ್ ಅದಾದಮೇಲೆ ಯಾವ ರೀತಿ ಆ್ಯಕ್ಷನ್ಸು ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಆಗಿದೆ, ಏನು ಮೂಮೆಂಟ್ಗಳಾಗಿದೆ? ಏನೂ ಮೂಮೆಂಟ್ಗಳು ಆಗದೆ ಹೋದಾಗ ಸುಮ್ಮನೆ ಬಂದು ಏನೋ ಕೇಳ್ತಾ ಇದ್ದಾರೆ, ಕಾಟಾಚಾರಕ್ಕೆ ಟೈಮ್ ಕೊಟ್ಟು ಒಂದು ಫೋಟೋ ಇಡ್ಸ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡು ಅದನ್ನೇ ಒಂದು ಪ್ರಚಾರದ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದಾದರೆ ಮತ್ತು ಇದನ್ನು ಸರಿಪಡಿಸೋ ಅಂಥವ್ರು ಯಾರು? ಈಗ ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ ಇದರಲ್ಲಿ. ಇದನ್ನು ನಾವು ರಾಜಕಾರಣ ಬೆರೆಸ್ತಕ್ಕಂಥದ್ದಕ್ಕೆ ಬೇರೆ ಬೇರೆ ವಿಷಯಗಳಿದೆ, ರಾಜಕಾರಣ ಮಾಡೋಣ. ಬಟ್ ಬೆಂಗಳೂರು ನಗರಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಬೆಂಗಳೂರಿನ ನಾಗರಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಗೆ ಇವತ್ತು ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ನಾವು ಕೂಡ ಬೆಂಗಳೂರಿನ ನಾಗರಿಕರೇ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಮಕ್ಳುಗಳು, ನಮ್ಮ ಕುಟುಂಬಸ್ಥರು, ನಿಮ್ಮ ಕುಟುಂಬಸ್ಥರು ಎಲ್ಲ ಹೆಂಗೆ ಓಡಾಡ್ಬೇಕ್ರಿ? ಯಾವ ಥರ ಓಡಾಡ್ತಾರೆ? ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಟ್ವೀಟ್ ಮಾಡಿದ್ರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ ವಾಪಸ್ಸು ರಿಯಾಕ್ಷನ್ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ನೀವು ಮಾತಾಡಿದ್ರೆ ಇದು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಎದ್ದರೆ ಸದಾಶಿವನಗರ ಮನೆ ಆಚೆ ಕಡೆ ಒಂದು ಮೀಡಿಯಾ ಬೈಟು, ಅಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಅವ್ರ PR ಟೀಮು ಇವತ್ತೊಂದು ಇವೆಂಟ್ ಆಗಬೇಕು ಸರ್ ಅಂತ ಹೇಳಿರ್ತಾರೆ ಅವ್ರಿಗೆ. ಅದು ಯಾವುದೋ ಅವ್ರದ್ದು ಹಳೇದೊಂದು ಬೈಕ್ ಹತ್ಕೊಳ್ಳೋದು, ಪ್ರತಿನಿತ್ಯ ಒಂದೊಂದು ಹೊಸ ಕಲರು ಶಾಲ್ ಹಾಕೊಳ್ಳೋದು, ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು, ಝೀರೋ ಟ್ರಾಫಿಕ್ ಮಾಡಿಸೋದು,
ಯಾವುದೋ ಒಂದು ಫ್ಲೈಓವರ್ ಹತ್ಬಿಡೋದು. ಅಲ್ಲಿಗೆ 2 ದಿನದ PR ಇವೆಂಟ್ ಮುಗಿದೋಯ್ತು. 2 ದಿನದ ಚರ್ಚೆ. ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ಅಲ್ಲ ಸಾರ್, ನಾನು ಕೇಳೋದು ಉಪಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೋಬೇಡಿ. ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದ್ದೀರಿ ನೀವು. ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ಸು ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ 10,000 ಬಸ್ಸಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣವರು 45% ಅಂದರೆ 4,500 EV ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ. ಮರ್ತುಬಿಟ್ಟಿದ್ದೀರಿ. ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ. ಹೌದಪ್ಪ, ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ, 4,500 ಬಸ್ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ, 45% ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದಮೇಲೆ. ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವ್ರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ. ಹೇಳಿದ್ರ ನೀವು? ಹೇಳಲಿಲ್ಲ. ಇನ್ನು ನಾನೊಂದು ಮಾತು ಹೇಳ್ತೀನಿ, ಯಾಕೆಂದರೆ ಇವತ್ತು ನಾವು JP ನಗರ ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ. JP ನಗರದ ಡಾಲರ್ಸ್ ಖಾನಲ್ಲಿ ಇಲ್ಲೇ ಇರೋದು ಪುಟ್ಟನಹಳ್ಳಿ. ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಇವ್ರ ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ 3 ಅಡಿ 4 ಅಡಿ ನೀರು ನಿಲ್ಲದು. ಜನ ಅಲ್ಲಿ ಬದುಕುವಂಥ ಪರಿಸ್ಥಿತಿಲಿ ಇರಲಿಲ್ಲ. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ JP ನಗರ ಡಾಲರ್ಸ್ ಕಾಲೋನಿಯಲ್ಲಿ. ಇನ್ನು ಭಾಳ ಪಾಪ ಪ್ರಶ್ನೆಗಳು ಕೇಳಿದಿರಿ. ಏನು ಬೆಂಗಳೂರು ಕೊಡುಗೆ ಏನು, ಜನತಾದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು, ಕುಮಾರಣ್ಣವ್ರ ಕೊಡುಗೆ ಏನು? ಇವತ್ತೇನು IT-BT ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ IT-BT ಸೆಕ್ಟರ್ನ 94, 96, 95 ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು. IT ಸೆಕ್ಟರ್ಗಳಿಗೆ ಒಂದು ಕಡೆ ಭೂಮಿ, ಇನ್ನೊಂದು ಕಡೆ ವಿದ್ಯುತ್ತು, ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್, ಇವಿಷ್ಟು ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಲ್ಲ. ಅದೇ ಲ್ಯಾಂಡು ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ 10 ವರ್ಷ ಟ್ಯಾಕ್ಸ್ ಹಾಲಿಡೇಯನ್ನು ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು. ಇದು IT-BTಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಸಾಹೇಬರು, ಅಡಿಗಲ್ಲಾಗ್ತಂಥದ್ದು ದೇವೇಗೌಡರು ಸಾಹೇಬರು. ಅವ್ರು ಬಿತ್ತಂಥ ಬೀಜ ಯಾರೋ ಅದನ್ನ ಪಾಪ ಆ ಟೈಮಲ್ಲಿ ಆ ಕ್ರೆಡಿಟ್ನ ತಗೊಂಡ್ರು. ಸಿರ್ಸಿ ಫ್ಲೈಓವರ್ L&T ಕಂಪ್ನಿಗೆ ಕೊಟ್ಟು ಸಿರ್ಸಿ ಫ್ಲೈಓವರ್ನ ಫಸ್ಟ್ ಬೆಂಗಳೂರಿಗೆ ಮೊದಲನೇ ಫ್ಲೈಓವರ್ ಕೊಟ್ಟಿದ್ದು ದೇವೇಗೌಡರು ಸಾಹೇಬರು. ರಿಂಗ್ ರೋಡು ಈ ರೀತಿ ಹೇಳ್ತಾ ಹೋದರೆ ಆಮೇಲೆ ಇನ್ನು ಮಾನ್ಯ ಡಿಫೆನ್ಸ್ ಲ್ಯಾಂಡು, ಕಾವೇರಿ ನೀರು, ಅದು ಬಹುಮುಖ್ಯವಾದಂಥ ವಿಚಾರ. ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ, ಗೊತ್ತೂ ಇಲ್ಲ ಅದ್ರ ಬಗ್ಗೆ, ಲೀಸ್ಟ್ ಇನ್ಫಾರ್ಮೇಷನ್. ಏನು ಬಹಳ ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 9 TMC ನೀರಷ್ಟು ಕಾವೇರಿಯಿಂದ ಏನು ತಗೋಬರ್ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ, ಅದಕ್ಕೆ ತಕರಾರು ಮಾಡಿದರು. ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ. ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ 9 TMC ಏನಾರು ಆಗಿದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಪುರುಷರು. ಇನ್ನು ಕುಮಾರಣ್ಣನ ಕಾಲಕ್ಕೆ ಬಂದರೆ BMP ಇತ್ತು ಮುಂಚೆ, 2006-07ಗಿಂತ ಮುಂಚೆ. ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮಾಡಿದರು. ಅದರಲ್ಲಿ CMC 7 CMCಗಳು, 1 TMC ಪ್ಲಸ್ 111 ಹಳ್ಳಿ ಇವೆಲ್ಲ ಸೇರಿಸಿ ಮರ್ಜ್ ಮಾಡಿ ಅದನ್ನು BBMP ವ್ಯಾಪ್ತಿಗೆ ಐ ಥಿಂಕ್ 246 ಸ್ಕ್ವೇರ್ ಕಿಲೋಮೀಟ್ರಿಂದ 750 ಸ್ಕ್ವೇರ್ ಕಿಲೋಮೀಟ್ರಿಗೆ ಅದನ್ನು ವಿಸ್ತರಣೆ ಮಾಡಿದರು.
ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆದಂಥ ಒಂದಷ್ಟು ನಿರ್ಣಯಗಳು. ಪ್ಲಸ್ಸು ಈ ಮೆಟ್ರೋ ಬೈಯಪ್ಪನಹಳ್ಳಿಯಿಂದ MG ರೋಡ್ ಅಪ್ ಟು MG ರೋಡ್ವರೆಗೂ 17 ಕಿಲೋಮೀಟರ್ ಸ್ಟ್ರೆಚ್ಚು. ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸ್ ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಇದೇ ಕುಮಾರಣ್ಣ ಅವರೇ. ಏನು ಬೆಂಗಳೂರು ನಗರಕ್ಕೆ ನಿಮ್ಮ ಕೊಡುಗೆ ಅಂತ ಹೇಳ್ತಾರೆ, ಯಾಕೆಂದ್ರೆ ಹೇಳ್ತಾ ಹೋದರೆ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡ್ಬೋದು, ಬೇಕಾದ್ರೆ ಪಟ್ಟಿ ರಿಲೀಸ್ ಮಾಡ್ತೀವಿ ಮೀಡಿಯಾದಲ್ಲಿ. ಏರ್ಪೋರ್ಟ್ ಇವತ್ತೇನು ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ನೋಡ್ತಾ ಇದ್ದೀವಿ, ಆ ಏರ್ಪೋರ್ಟ್ಗೂ ಕೂಡ ತೀರ್ಮಾನ ತಗೊಂಡಂಥದ್ದು ದೇವೇಗೌಡರು ಸಾಹೇಬ್ರ ಕಾಲದಲ್ಲಿ 96ಅಲ್ಲಿ. ಈ ರೀತಿ ಅನೇಕ ವಿಚಾರಗಳಿದೆ. ಇವತ್ತು ನಮ್ಮ ಕಣ್ಣು ಮುಂದೆ ನೋಡಿ ಎಷ್ಟೋ ಫ್ಲೈಓವರ್ಗಳು ಅದೇ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ, ಮೂವ್ಮೆಂಟೇ ಆಗ್ತಾ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಈಗ ನೀವು RR ನಗರದ ಫ್ಲೈಓವರೇ ತಗೊಳ್ಳಿ, ಏನು ಸರ್ 300ರಿಂದ 350 ಮೀಟ್ರ್ ಅಷ್ಟೇ, 71 ಕೋಟಿ ವೆಚ್ಚ, 4 ವರ್ಷ ಆಗಿದೆ, ಕಂಪ್ಲೀಷನ್ ಆಗಿಲ್ಲ. ಇನ್ನು ಹೊಸಕೆರಳ್ಳಿ ಫ್ಲೈಓವರ್ ತಗೊಳ್ಳಿ, ಅದು 300 ಮೀಟ್ರು, 30 ಕೋಟಿ ರೂಪಾಯಿ ವೆಚ್ಚ. ಇದೇನಾಗುತ್ತೆ, ಈ ವೆಚ್ಚ ಹೋಗ್ತಾ ಹೋಗ್ತಾ ಎಸ್ಟಿಮೇಷನ್ ಒಂದಿರುತ್ತೆ, ಕೊನೆಗೆ ಅದು ಎಸ್ಕಿಲೇಟ್ ಆಗ್ತಾ ಹೋಗ್ತದೆ. ಇನ್ನಲ್ಲೆಲ್ಲೋ ಯಲಹಂಕದ ಹತ್ರ ಬನ್ನಿ, ಅಲ್ಲೊಂದು 170 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಫ್ಲೈಓವರ್, ನೆಲಮಂಗಲ ಸರಿ, ಇದು ನಮ್ಮ ಯಲಹಂಕ ದೊಡ್ಡಬಳ್ಳಾಪುರ ರೋಡಲ್ಲಿ. ಅಲ್ಲ, ಹೇಳ್ತಾ ಹೋದ್ರೆ ತುಂಬ ಇದೆ ಪಟ್ಟಿ. ಯಾವಾಗ ಕಂಪ್ಲೀಟ್ ಮಾಡ್ತೀರಿ? ಇದಕ್ಕೊಂದು ಟೈಮ್ ಲೈನ್ ಬೇಡವಾ, ಟೈಮ್ ಫ್ರೇಮ್ ಬೇಡವಾ? ಆಗೋಯ್ತು. ಈ ಥರ ಇದು 10 ವರ್ಷ ಕಳೆದೋಗಿದೆ. ಇವ್ರು ಬಂದು 2.5 ವರ್ಷ ಆಗುತ್ತೆ. 2.5 ವರ್ಷ ಆಯಿತು. ಇವತ್ತು ಒಟ್ಟಾರೆಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಿಟ್ಟು ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ಬೋದು, ಯಾವ ರೀತಿ ಇದನ್ನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಲಿ. JDS ಪಕ್ಷ ಅತ್ಯಂತ ಅಲ್ಪ ಅವಧಿಯಲ್ಲಿ ನಾವು ಯಾವ್ಯಾವ ರೀತಿ ಎಷ್ಟೆಷ್ಟು ಕೊಡುಗೆ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದೀವಿ, ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬೇಕಾದ್ರೆ ನಾವು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ. ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ಮಾಡಿರೋವಂಥ ಕೆಲಸನ ಯಾರೂ ಅಳಿಸ್ಲಿಕ್ಕಾಗೋದಿಲ್ಲ, ಎಲ್ಲ ಕಡತಗಳಲ್ಲಿದೆ. ಅದು ನಿಮಗೆ ಬೇಕು ಅಂದರೆ, ಅಥವಾ ನಿಮಗೆ ಅದ್ರ ಬಗ್ಗೆ ಜ್ಞಾನ ಕಮ್ಮಿ ಇದೆ ಅಂತಕ್ಕಂಥದ್ದಾದರೆ, ಇನ್ಫಾರ್ಮೇಷನ್ ಕಮ್ಮಿ ಇದೆ ಅನ್ನೋದಾದರೆ ಅದನ್ನು ನಿಮಗೆ ಬಿಡುಗಡೆ ಮಾಡ್ತೀವಿ. ಜಾತಿ ಗಣತಿ ವಿಚಾರ ಇವತ್ತಿಂದ ಅಲ್ಲ, ಕಳೆದ 10 ವರ್ಷದಿಂದ ಜಾತಿ ಗಣತಿ ವಿಚಾರ ಚರ್ಚೆ ಅವಾಗ ಹುಟ್ಕೋತಾ ಇದೆ. 2015 ಇಸ್ವಿಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜುರವರು ನೇಮಕಾತಿ ಆಗ್ತಾರೆ. ಇದು ಮಾನ್ಯ ಇಂದಿನ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ತಗೊಂಡಂಥ ನಿರ್ಣಯ. 3 ವರ್ಷ ಅದನ್ನು ಜಾತಿ ಗಣತಿ ಅದು ಹೆಂಗೋ ಮಾಡ್ಕೋತಾರೆ. ಕೊನೆಗೆ 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಡರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ ಅಂತಕ್ಕಂಥ, ಮೆಂಬರ್ ಸೆಕ್ರೆಟರಿ ಸೈನ್ ಹಾಕೋದಿಲ್ಲ ಅಂತ ನೋಡಿ ಅವರು ಆ ಕೇಸನ್ನ ಫೈಲನ್ನು ರಿಜೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು. ಬಿಕಾಸ್ ಸ್ವಾಭಾವಿಕವಾಗಿ ಹಲವಾರು ಸಂಶಯಗಳಿಗೆ ಕಾರಣ ಆಗ್ತದೆ. ಈಗ ಅವರಲ್ಲೇ ವಿಶ್ವಾಸ ಇಲ್ಲ ಅಂದಾಗ, ಈಗ ಮೆಂಬರ್ ಸೆಕ್ರೆಟರಿನೇ ಸೈನ್ ಹಾಕದೆ ಹೋದಾಗ ಅದನ್ನು ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಯಾವ ರೀತಿ ಮುಂದುವರಿಸ್ಬೋದು ಅಂತಕ್ಕಂಥದ್ದು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲಿ ಫೈಲ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊಂಡಿದ್ದೀರಿ ನೀವು? 180 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನಿನ ಖರ್ಚು ಮಾಡ್ಕೊಂಡಿದ್ದೀರಿ. 180 crores, ಒಂದಲ್ಲ ಎರಡಲ್ಲ 180 ಕೋಟಿ. ಹೋಗ್ಲಿ, ಇದನ್ನು ನೀವು ವೈಜ್ಞಾನಿಕವಾಗಾದರೂ ಮಾಡಿದ್ದೀರಾ ಈ ಸರ್ವೆನ? ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದರೆ ಇವತ್ತು ನಮಗೆಲ್ಲ ತಿಳಿದ ಮಟ್ಟಕ್ಕೆ ಒಂದು 6 ಕೋಟಿ 70 ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ಈಗ ಈ ಸರ್ವೆ ನೀವು ಯಾವ ರೀತಿ ಕಂಡಕ್ಟ್ ಮಾಡಿದ್ದೀರಿ? ಸರ್ವೆನ ನೀವು ಸ್ಯಾಂಪಲ್ ರೀತಿ ಕಂಡಕ್ಟ್ ಮಾಡಿದರೆ, ಯಾಕೆಂದರೆ ಆಗಿರೋವಂಥದ್ದು ಸ್ಯಾಂಪಲ್ ರೀತಿನೇ ಇದು, ರಾಜ್ಯಕ್ಕೆ ಅಧಿಕಾರ ಇರೋದು ಅದೇ. ಇದರಲ್ಲಿ ನಿಮಗೆ ಯಾವ ರೀತಿ ಸ್ಪಷ್ಟತೆ ಸಿಗುತ್ತೆ? ಪ್ರತಿ ಮನೆಗಳಿಗೂ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ಆಮೇಲೆ ಈಗ ಈ ಜಾತಿ ಗಣತಿನ ಬಹಳ ತರಾತುರಿಯಲ್ಲಿ
ಏನೋ ಒಂದು ಮಾಡ್ಬಿಡ್ಬೇಕು ಈ ಕೂಡ್ಲೇನೆ ಅಂತಕ್ಕಂಥದ್ದು ಕೆಲವೊಂದಷ್ಟು ರಾಜಕೀಯವಾದಂಥ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಏನು ಹೊರಟಿದ್ದಾರೆ. ಇವತ್ತು ನಾನೊಬ್ಬ ಯುವಕ ಆಗಿ ಹೇಳ್ತೀನಿ ರೀ, ಜಾತಿ ಅಂತಕ್ಕಂಥದ್ದು ಇದು ಪ್ರಮುಖವಾದಂಥ ಅಂಶ ಅಲ್ಲ ಮನುಷ್ಯನಿಗೆ. ಜಾತಿನೇ ಮುಂದಿಟ್ಕೊಂಡು ನಾವು ಜೀವನ ಮಾಡಲಿಕ್ಕಾಗೋದಿಲ್ಲ. ಈಗ ಹೊಸದಾಗೆ 331 ಹೊಸ ಜಾತಿಗಳನ್ನ ಇಲ್ಲದೆ ಇರತಕ್ಕಂಥ ಜಾತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ. ಯಾತಕ್ಕೆ? ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ 331 ಹೊಸ ಜಾತಿಗಳು. ಆ ಜಾತಿಗಳು ಇಲ್ಲವೇ ಇಲ್ಲ, ಹೆಸರೇ ಕೇಳಿಲ್ಲ, ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಏನು ಇದರಿಂದಿನ ಉದ್ದೇಶ ಏನು? ನಿಮ್ಮ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದೇನು? ಅಂತಿಮವಾಗಿ ಇಲ್ಲಿ ಆಗಬೇಕಾಗಿರುವಂಥದ್ದೇನು? ಯಾರು ಕಟ್ಟಕಡೆಯ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ, ಅವನಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದೇವರಾಜಣ್ಣವ್ರು ಹೇಳ್ದಂಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಧ್ವನಿ ಆಗ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಆದರೆ ನೀವು ಈ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಕಾಲಮ್ಮೇ ಆ್ಯಡ್ ಮಾಡಿದ್ದಾರೆ ರೀ, ಜಾತಿ ಗಣತಿ ಕಾಲಮ್ ಅವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ನೀವು ಯಾಕೆ ಮತ್ತೆ ಪ್ಯಾರಲಲ್ ಆಗಿ ನೀವು ಇದನ್ನು ದುಡ್ಡು ಖರ್ಚು ಮಾಡ್ಕೊಂಡು ಮಾಡುವಂಥದ್ದೇನಿದೆ? ಆಮೇಲೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಮತ್ತೆ 420 ಕ್ರೋರ್ಸ್ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲ ಕಮ್ಮಿ ಮಾಡಿ, ಅದೇ 420 ನಂಬರ್ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಈಗ 25 ಇತ್ತು, 20ಗೆ ಬಂದಿದೆ. ಈಗ 420 ಅಷ್ಟೇ. ಅದು 420 ಕೋಟಿ ರೂಪಾಯಿಯಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿಂದ 15 ದಿನದಲ್ಲಿ 2 ಕೋಟಿ ಮನೆಗಳು 15 ದಿನದಲ್ಲಿ 6.25 ಕೋಟಿ ಕನ್ನಡಿಗರನ್ನ ರೀಚ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ರೀ, ಪ್ರಾಕ್ಟಿಕಲಿ ರೀ, ಯಾರು ಮಾತಾಡುವಂಥ ಮಾತಾ ಸರ್ ಇದು? ಸಾಧ್ಯನಾ ಇದು? ಇಸ್ ಇಟ್ ಸೈಂಟಿಫಿಕಲಿ ಪಾಸಿಬಲ್? BLO ಮಾಡಿಲ್ಲ. ಎಲ್ಲಿಂದ ಮಾಡ್ಲಿಕ್ಕಾಗ್ತದೆ? 15 ದಿನದಲ್ಲಿ, 10 ವರ್ಷದಿಂದ ಮಾಡದೇ ಇರೋದು, ಒಂದು ಡೆಕೆಡಿಂದ ನೀವು ಮಾಡೋಕ್ಕಾಗದೇ ಇರೋದನ್ನ ನೀವು 15 ದಿನದಲ್ಲಿ ಮಾಡ್ತೀರಾ ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ? ಯಾತಕ್ಕೆ ನಿಮ್ಗೆ ಯಾಕೆ ಇಷ್ಟು ಅರ್ಜೆನ್ಸಿ? ಯಾಕೆ ಇಷ್ಟು ತರಾತುರಿ? ಯಾಕೆ? ಇದರಿಂದ ಉದ್ದೇಶಗಳೇನು? ಇದರಿಂದ ಆಗುವಂಥ ಜನಕ್ಕಾಗುವಂಥ ಲಾಭ ಏನು? ನಿಮಗೇನೋ ಲಾಭ ಆಗ್ಬೋದು, ಬಟ್ ಜನಗಳ ದೃಷ್ಟಿಯಲ್ಲಿ ಜನಕ್ಕೆ ಆಗ್ತಕ್ಕಂಥ ಲಾಭ ಏನು? ಸೆಂಟ್ರಲ್ ಗೌರ್ಮೆಂಟೇ ಬರುತ್ತೆ. ಯಾಕೆ ಹಣ ವೆಚ್ಚ ವೇಸ್ಟ್ ಮಾಡ್ಕೋತೀರಿ? ಹೌದಣ್ಣ, ಲಾಸ್ಟ್ ಟೈಮ್ ಕಳೆದ ಬಾರಿ ತಮ್ಮ ಮಾಧ್ಯಮಗಳಲ್ಲೂ ಕೂಡ ಬಹಳ ಗಂಭೀರವಾದಂಥ ಸ್ವರೂಪ ತಗತ್ತು. ಯಾಕೆಂದರೆ ಇಂಟರ್ನಲ್ಲಿ ಅವರು ಏನು ಸಚಿವ ಸಂಪುಟ ಕರೆದಿದ್ರು ಈ ಜಾತಿ ಗಣತಿ ವಿಚಾರವಾಗಿ, ಅಲ್ಲಿ ಅವರಲ್ಲೇನೆ ಬಹಳ ಜನ ಆಯಾ ಸಮುದಾಯದ ಮುಖಂಡರುಗಳು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು, ಇಲ್ಲ ನಾವು ಇದು ಒಪ್ಲಿಕ್ಕಿಲ್ಲ, ಇದು ವೈಜ್ಞಾನಿಕವಾಗಿ ಆಗಿಲ್ಲ ಇದು ಅಂತಕ್ಕಂಥದ್ದನ್ನ ಅವರಲ್ಲೇ ಈ ಸರ್ಕಾರದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಮಿನಿಸ್ಟರ್ಸಲ್ಲೇ ಅವರಲ್ಲೇ ಮನಸ್ಸಲ್ಲಿ ಡೌಟ್ಗಳಿದ್ದಾಗ ಇದನ್ನು ಯಾವ ರೀತಿ ಪ್ರೊಸೀಡ್ ಮಾಡ್ತೀರಿ ನೀವು? ನಿಮ್ಮಲ್ಲೇ ನಂಬಿಕೆ ಇಲ್ಲ, ನಿಮ್ಮಲ್ಲೇ ವಿಶ್ವಾಸ ಇಲ್ಲ, ಇದು ಯಾವ ರೀತಿ ಕಂಡಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲೇ ಯು ಹ್ಯಾವ್ ಲಾಸ್ಟ್ ಕಾನ್ಫಿಡೆನ್ಸ್. ಹೀಗಿದ್ದಾಗ ನೀವು ಇದನ್ನು ಯಾವ ರೀತಿ ಮುಂದುವರಿಸ್ತೀರಿ? ಆಮೇಲೆ 15 ದಿನದಲ್ಲಿ ಹೆಂಗೆ ಮಾಡ್ತೀರಿ ಇದನ್ನು? ಕನಿಷ್ಠ ಅಂದ್ರೂ 27-30 ನಿಮಿಷ ಬೇಕಾ? ಸರ್ವ ಪಕ್ಷದ ನಾಯಕರುಗಳಿಗೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರುಗಳಿಗೆ ನಿರ್ಮಲಾನಂದ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸಮುದಾಯದ ಮುಖಂಡರುಗಳು ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಒಂದು ಆತಂಕ ಮೂಡಿರ್ತಕ್ಕಂಥದ್ದು ಸತ್ಯ. ಈ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಸಂಶಯಕ್ಕೆ ಒಂದು ರೀತಿ ಕಾರಣ ಆಗಿರ್ತಕ್ಕಂಥ ನಡೆಗಳು. ಹಾಗಾಗಿ ಇಲ್ಲಿ ಆಯಾ ಸಮುದಾಯದ ಪೀಠಾಧಿಪತಿಗಳಿರ್ಬೋದು,
ಸ್ವಾಮೀಜಿಗಳಿರ್ಬೋದು ಅಥವಾ ಆಯಾ ಸಮುದಾಯದ ನಾಯಕರುಗಳಿರ್ಬೋದು, ಎಲ್ಲರೂ ಸೇರಿ ಇದನ್ನು ಚರ್ಚೆ ಮಾಡಬೇಕಾಗ್ತದೆ.